ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಟೀಮ್ ಕೇರಳದಲ್ಲಿ ಕೆಂಡವಾಗಿದೆ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ, ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ಓಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ ಎಂಎಲ್ಸಿ ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು ಶುರು ಮಾಡೋದಿಲ್ಲ. ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್? ಅದು ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತಾಡ್ತೀನಿ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸ್ಬಿಟ್ಟು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿದೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ಅಲ್ಲ, ಸೌಹಾರ್ದಯುತ ಭೋಜನ ಕೂಟ. ಊಟಕ್ಕೆ ಯಾರು ಬೇಕಾದರೂ ಬರಬಹುದು. ಇದರಲ್ಲಿ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದು ಬಣದ ಸಚಿವ ಜಾರ್ಜ್ ಹುಡುಗಿದ್ದಾರೆ. ಸುಭಾಷಿತ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಹಾಕ್ತಾರೆ, ಅಧಿವೇಶನ ಆದ್ಮೇಲೆ ಹಾಕ್ತಾರೆ. ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ. ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ. ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಟೀಮ್ ಕೇರಳದಲ್ಲಿ ಕೆಂಡವಾಗಿದೆ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ, ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ಓಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ ಎಂಎಲ್ಸಿ ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ನಾನು ಸಿಎಂ ಪುತ್ರ. ಅಜಯ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು ಶುರು ಮಾಡೋದಿಲ್ಲ. ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್? ಅದು ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತಾಡ್ತೀನಿ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸ್ಬಿಟ್ಟು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿದೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ಅಲ್ಲ, ಸೌಹಾರ್ದಯುತ ಭೋಜನ ಕೂಟ. ಊಟಕ್ಕೆ ಯಾರು ಬೇಕಾದರೂ ಬರಬಹುದು. ಇದರಲ್ಲಿ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದು ಬಣದ ಸಚಿವ ಜಾರ್ಜ್ ಹುಡುಗಿದ್ದಾರೆ. ಸುಭಾಷಿತ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಮುಗಿದ್ಮೇಲೆ ಹಾಕ್ತಾರೆ, ಅಧಿವೇಶನ ಆದ್ಮೇಲೆ ಹಾಕ್ತಾರೆ. ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ. ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ
ಒಂದು ಟರಾವಾಗಿದೆ. ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವಾದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಟೀಮ್ ಕೆರಳಿ ಕೆಂಡವಾಗಿದೆ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ ಎಂಎಲ್ಸಿ ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ರಾಜಕೀಯ ಯಾವಾಗ ಶುರು ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನಾವೇನು ಒತ್ತಾಯ ಮಾಡಲ್ಲ. ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸಿಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿದೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ಅಲ್ಲ, ಸೌಹಾರ್ದಯುತ ಭೋಜನ ಕೂಟ. ಊಟಕ್ಕೆ ಯಾರು ಬೇಕಾದರೂ ಬರಬಹುದು, ಇದರಲ್ಲಿ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದು ಬಣದ ಸಚಿವ ಜಾರ್ಜ್ ಹುಡುಗಿದ್ದಾರೆ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವಾಗಿದೆ. ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವಾದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಟೀಮ್ ಕೆರಳಿ ಕೆಂಡವಾಗಿದೆ. ಡಿಕೆಶಿ ಸಿಎಂ ಆಗುವ ಸಮಯ ಬರುತ್ತೆ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ರೆ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಎಂಎಲ್ಎಗೆ ಸಿಎಂ ಮಾಡೋ ವೋಟ್ ಇರುತ್ತೆ. ಯಾರು ಎಂಎಲ್ಎ ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ ಎಂಎಲ್ಸಿ ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವರಿಗೆ ನಾನು ಏನ್ ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರ ಹೇಳಿಕೆ. ನಾನು ಸಿಎಂ ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು ಸಿಎಂ ಪುತ್ರ ಅಜಯ್ ಪಟೇಲ್ ಒಂದು ದೊಡ್ಡಪ್ಪ. ಹಂಗಂದ್ರೆ ಮಾಡೋದು ರಾಜಕೀಯ ಮಾಡಕ್ಕೆ ಅಂತ ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ರಾಜಕೀಯ ಯಾವಾಗ ಶುರು ಮಾಡ್ತೀರಿ ಸರ್? ಈಗ ಯಾವ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ, ನಮ್ ದಿನ ರಾಜಕೀಯನೇ ಮಾಡೋದು. ಬರುತ್ತೆ, ಟೈಮ್ ಬರುತ್ತೆ, ಜನವರಿ ಮಾತಾಡ್ತೀನಿ. ಜನವರಿ ಡೆಡ್ಲೈನ್ ಸರ್ ಅದು? ಯಾವ್ದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತಾಡ್ತೀನಿ. ನಾವೇನು ಒತ್ತಾಯ ಮಾಡಲ್ಲ. ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರಿಸಿಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಲಿದೆ. ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ಅಲ್ಲ, ಸೌಹಾರ್ದಯುತ ಭೋಜನ ಕೂಟ. ಊಟಕ್ಕೆ ಯಾರು ಬೇಕಾದರೂ ಬರಬಹುದು, ಇದರಲ್ಲಿ ರಾಜಕೀಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಬ್ಬರ ಮಧ್ಯೆ ಒಪ್ಪಂದವೇ ಆಗಿಲ್ಲ ಅಂತ ಸಿದ್ದು ಬಣದ ಸಚಿವ ಜಾರ್ಜ್ ಹುಡುಗಿದ್ದಾರೆ. ನಾನು ಸುಭಾಷಿತ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ.
ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ. ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ.